ನಮಸ್ಕಾರ ಕರುನಾಡು. ನನ್ನ ಪುಟ್ಟ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಬಾನು. ಬೆಳಗ್ಗೆ ಬೆಳಗ್ಗೆನೆ ನಮ್ ಹುಡ್ಗಿರೆಲ್ಲ ಫುಲ್ ಸೀರಿಯಸ್ ಆಗಿ ಓದ್ತಿದಾರೆ. ನಮ್ ನೇತ್ರ ಆನ್ಸರ್ಸ್ ಎಲ್ಲಿ ನೋಡ್ಕೊಬಿಡ್ತೀನೋ ಅಂತ ಬುಕ್ಕೆ ಎತ್ತಿಟ್ಕೊಬಿಟ್ಲು. ಇನ್ ಇವ್ರಂತೂ ಹೇಳಂಗೆ ಇಲ್ಲ, ಬುಕ್ಸ್ ಅಲ್ಲಿ ಮುಖ ಮುಚ್ಕೋತಾವಳೆ ನಮ್ ಸುಮಿತ್ರಾ. ನಮ್ ಯಶೋದ ಅಂತೂ ನನ್ನನ್ನ ಆಟ ಆಡಿಸ್ತಾವಳೆ. ನಾನು ಈ ಕಡೆ ಕರೆದ್ರೆ ಆ ಕಡೆ ತಿರುಗ್ತಾಳೆ, ಆ ಕಡೆ ಕರೆದ್ರೆ ಈ ಕಡೆ ತಿರುಗ್ತಾಳೆ. ಕ್ಲಾಸಿಗ್ ಟೈಮ್ ಆಯ್ತು ಅಂತ ಕ್ಲಾಸ್ ಕೇಳೋಣ ಅಂತ ಹೋದ್ವಿ. ಈ ನಡುವೆ ದಿನಾ ಒಂದೊಂದ್ ಟೆಸ್ಟ್ ಮಾಡ್ತಿದಾರೆ. ಟೆಸ್ಟ್ ಮಾಡಿದ್ಮೇಲೆ ಪೇಪರ್ಸ್ ಕೂಡ ಕೊಡ್ತಾರೆ ಅಲ್ವಾ, ವ್ಯಾಲ್ಯೂಯೇಷನ್ ಮಾಡ್ಬಿಟ್ಟು. ನಮ್ಗೂ ದಿನ ಒಂದೊಂದ್ ಪೇಪರ್ ಕೊಡ್ತಿದಾರೆ. ಆ ಆನ್ಸರ್ ಪೇಪರ್ ನೋಡ್ಬಿಟ್ಟು ನನಗ್ ಇದು ನನ್ ಪೇಪರ್ ಏನಾ ಅಂತ ನನ್ ಮೇಲೆ ನನಗೆ ಡೌಟ್ ಆಗ್ಬಿಡ್ತು. ಹಂಗಂತ ಹೇಳ್ಬಿಟ್ಟು ಜಾಸ್ತಿ ಬಂದಿದೆ ಮಾರ್ಕ್ಸ್ ಅಂತ ಮಾತ್ರ ಅನ್ಕೋಬಿಡಿ. ನಮ್ ಸರ್ರು ಮ್ಯಾಮು ಹೇಳಿರೋದು ಮಾರ್ಕ್ಸ್ ಗಿಂತ ನಾಲೆಡ್ಜ್ ಇಂಪಾರ್ಟೆಂಟ್ ಅಂತ. ಸೊ ನನ್ಗೆ ಮಾರ್ಕ್ಸ್ ಬಂದಿಲ್ಲ ಅಂದ್ರೆ ನಾಲೆಡ್ಜ್ ಜಾಸ್ತಿ ಇದೆ ಅಂತ ನನಗ್ ನಾನೇ ಅನ್ಕೊಂಡು ಸಮಾಧಾನ ಮಾಡ್ಕೊಂಡೆ. ಬರೀ ಇಂಥದೆಯಾ? ಕ್ಲಾಸ್ ಮುಗಿಸ್ಕೊಂಡು ಆಚೆ ಬಂದು ಈ ಮೇಡಮ್ ಅವ್ರಿಗೆ 10 ನಿಮಿಷ ವೇಟ್ ಮಾಡ್ದೆ. ಆಮೇಲೆ ಈ ಮೇಡಮ್ ಅವ್ರು ಕೂಡ ಕ್ಲಾಸ್ ಮುಗಿಸ್ಕೊಂಡು ಅಟೆಂಡೆನ್ಸ್ ಹಾಕ್ಸ್ಕೊಂಡ್ ಬಂದ್ರು. ನನಗೊಂದ್ ಹಾಯ್ ಹೇಳ್ಬಿಟ್ಟು ನಮ್ ಮೇಘನಾ ಮೇಡಮ್ ಪಕ್ಕದ ರೂಮ್ ಅಲ್ಲಿ ಯಾರು ಕ್ಲಾಸ್ ಮಾಡ್ತಿದಾರೆ, ಎಷ್ಟ್ ಜನ ಸ್ಟೂಡೆಂಟ್ಸ್ ಇದಾರೆ, ಯಾವ ಲೆಕ್ಚರರ್ ಇದಾರೆ ಅಂತ ನೋಡಕ್ಕೆ ಹೋಗಿದ್ದಾಳೆ ಅವಳು. ನಮ್ ಬಿಂದು ನೋಡಿದ್ರೆ ಅವ್ರ ಹಸ್ಬೆಂಡ್ ಇನ್ನೂ ಬಂದಿಲ್ಲ ಅಂತ ಕಾಲ್ ಮಾಡಿ ವೇಟ್ ಮಾಡ್ತಾ ಇದ್ಲು ಮನೆಗ್ ಹೋಗಕ್ಕೆ. ಅವಳಗ್ ಬಯಲ್ಬಿಟ್ಟು ಮನೆ ಕಡೆ ಬಂದೆ. ಮನೆ ಕಡೆ ಬಂದ್ ನೋಡಿದ್ರೆ ನನ್ ಡಾರ್ಲಿಂಗ್ ನಂಗೋಸ್ಕರ ವೇಟ್ ಮಾಡ್ತಾ ಇದ್ಲು. ನನ್ನ ನೋಡಿ ಫುಲ್ ಖುಷಿ ಆಗ್ಬಿಟ್ಲು. ಇವತ್ತಿನ ಕತೆ ಇಷ್ಟೇ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನನ್ ವ್ಲಾಗ್ಸ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಆಗೋದನ್ನ ಮಾತ್ರ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್, ಥ್ಯಾಂಕ್ ಯು.